20-18ನೇ ವಯಸ್ಸಿನ ಮಕ್ಕಳು ಸ್ಕೂಲ್ಗೆ ಹೋದರೆ ಟೀಚರ್ ಬೈತಾರೆ, ಡಿಪ್ರೆಷನ್ನು, ಪರ್ಫಾರ್ಮೆನ್ಸ್ ಇಲ್ಲ, ಆ್ಯಂಗ್ಸೈಟಿ, ಮನೇಲಿ ಪ್ರೆಷರು, ಮುಂದೆ ಏನು ಸೇರ್ಕೋಬೇಕು, ಒತ್ತಡ, ಖಿನ್ನತೆ, ಆತಂಕ, ಭಯ, ಕ್ಷೋಭೆ, ಅನೇಕ ಗೊಂದಲಗಳಲ್ಲಿ ಬದುಕನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಸಿಂಪಲ್ ರೆಮಿಡಿ ಏನು? ಫಸ್ಟ್ ಆಫ್ ಆಲ್ ಇದು ಆ್ಯಂಗ್ಸೈಟಿನ, ಸ್ಟ್ರೆಸ್ಸಾ, ಡಿಪ್ರೆಷನ್ನ ಏನು ಅಂತ ನಮಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನೋಸ್ಥಿತಿಯಲ್ಲಿ ನಾವಿರಬೇಕು. ಒಂದು ತಾಯಿ, ಒಂದು ಮೇಷ್ಟ್ರು, ಒಂದು ಡಾಕ್ಟ್ರು, ನಿಜವಾದ ಈ 3 ಸೆಗ್ಮೆಂಟ್ ಇದೆಯಲ್ಲ, ಇದು ನಮ್ಮನ್ನು ಸದಾಕಾಲ ಸರ್ವಕಾಲ ಬೆಂಬಲವಾಗಿರ್ತಕ್ಕಂಥ ಒಂದು ಅಂಶ. ಅಫ್ಕೋರ್ಸ್ ಸ್ಪೌಸ್, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇದು ಕೂಡ ಇದೆ. ಸೊ ಒಂದು ಪುಟ್ಟ ಮಗು ನನಗೆ ಸ್ಟ್ರೆಸ್ಸಾ, ಆ್ಯಂಗ್ಸೈಟಿನ, ಡಿಪ್ರೆಷನ್ನ ಏನೂ ಗೊತ್ತಿಲ್ಲ, ನನಗೆ ಬುದ್ಧಿ ಬಂದಿದೆ, ನಾನು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಇದ್ದೀನಿ, ದಿಸ್ ಮೆಸೇಜ್ ಇಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸೆಗ್ಮೆಂಟು, ನನಗೇನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಮನಸ್ಸಲ್ಲಿ, ಓದೋಕ್ಕಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ, ಮೇಲಿಂದ ಮೇಲೆ ತಿನ್ನೋದು ಅಥವಾ ತಿಂದೇ ಇರೋದು. ದಿವಸಕ್ಕೆ ಡಿಪ್ರೆಷನ್ ಅಂದರೆ 10-15 ಸಲ ಪ್ರತಿನಿತ್ಯ ತಿಂತಕ್ಕಂಥದ್ದನ್ನು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಆಫ್ 20+ ಇಯರ್ಸ್, 2 ದಶಕಗಳಿಂದ ಹೆಚ್ಚಾಗಿ ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತುಂಬ ಸ್ಪಷ್ಟವಾಗಿ ನನಗೆ ಅರ್ಥ ಆಗತಕ್ಕಂಥದ್ದು, ಬದುಕನ್ನು ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ, ಭಯ, ಇನ್ನೊಬ್ಬರಿಗೋಸ್ಕರ ಬದುಕೋದು, ಸ್ಟೇಟಸ್ಗೋಸ್ಕರ ಬದುಕೋದು, ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಊಟ ಬಿಟ್ಬಿಡೋದು, ಇದೊಂದು ಎಕ್ಸ್ಟ್ರೀಮ್. ಇನ್ನೊಂದು ಎಕ್ಸ್ಟ್ರೀಮ್ ಏನು? ಡಿಪ್ರೆಷನ್ ಅಂದರೆ ಮೇಲಿಂದ ಮೇಲೆ ಐಸ್ ಕ್ರೀಮ್ ತಿಂದೆ, ಡಿಪ್ರೆಷನ್ನ ಸರಿ ಮಾಡ್ಕೊಳ್ಳೋಕ್ಕೆ ಮೇಲಿಂದ ಮೇಲೆ ಚಾಕ್ಲೇಟ್ ತಿಂದೆ, ಮೇಲಿಂದ ಮೇಲೆ ಊಟ ಮಾಡಿದೆ, ಎಷ್ಟೋ ಜನ ಫ್ರಿಡ್ಜಲ್ಲಿ ಹೋಗಿ ಕದ್ದು ಬೆಣ್ಣೆ ತಿಂದೆ, ತುಪ್ಪ ತಿಂದೆ, ಬೆಲ್ಲ ತಿಂದೆ, ಸಕ್ಕರೆ ತಿಂದೆ, ಹೀಗೆ ಬೇಡದೇ ಇರತಕ್ಕಂಥ ಕ್ಯಾಲರೀಸ್ನ ಮೇಲಿಂದ ಮೇಲೆ ಹಾಕ್ಕೊಂಡು ಡಯಾಬಿಟೀಸು, ಒಬೆಸಿಟಿ ಅಂದರೆ ಮಾರಣಾಂತಿಕ ಸ್ಥೌಲ್ಯತೆ, ಮಾರ್ಬಿಡ್ ಒಬೆಸಿಟಿ, ಡಯಾಬಿಟೀಸು, ಹೀಗೆ ಅನೇಕ ಸಮಸ್ಯೆಗಳು, ತತ್ಸಂಬಂಧಿಸಿದಂತಹ ಹೃದ್ರೋಗ, ತತ್ಸಂಬಂಧಿತಪಟ್ಟಂತಹ ಜೀವನ ಶೈಲಿಯ ಸಮಸ್ಯೆಗಳು 40-45 ಆಸ್ಪಾಸ್ನಲ್ಲಿ ಒಂದು ಮಹಿಳೆಗೂ ಕೂಡ ಈ ಥರದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು. ಮನೆಯಲ್ಲಿ ಒತ್ತಡಗಳು, ಮಕ್ಕಳ ಪ್ರೆಷರು, ಗಂಡನ ಪ್ರೆಷರು, ಅತ್ತೆ ಮಾವನ ಒಂದು ಸಮಸ್ಯೆಗಳು, ತನ್ನ ಮೊಮ್ಮಕ್ಕಳ ಸಮಸ್ಯೆಗಳು, ಇಳೆಯ ವಯಸ್ಸಿನಲ್ಲಿ ಮದುವೆಯಾಗಿ ಮಕ್ಕಳಿಗೆ ಮೊಮ್ಮಕ್ಕಳಾಗಿಬಿಟ್ಟಿದ್ರೆ ಅದನ್ನು ಹ್ಯಾಂಡಲ್ ಮಾಡೋದು, ಬದುಕನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇರತಕ್ಕಂತಹ ಗೊಂದಲದಲ್ಲಿ ಒಂದು ದಾರ ಹೆಂಗೆ ಸುಸೂತ್ರವಾಗಿ ಎಳಿತಕ್ಕಂಥ ರೀತಿಯಲ್ಲಿ ಬದುಕಿರುತ್ತೆ, ಅದನ್ನು ದಾರದ ಉಂಡೆ ಫುಲ್ಲಾಗಿ ಗೋಜಲು ಮಾಡಿಕೊಂಡು ಅದನ್ನು ತಾಯಿ ಹತ್ರನೋ, ಮೇಷ್ಟ್ರ ಹತ್ರನೋ, ಡಾಕ್ಟ್ರ್ ಹತ್ರನೋ ನಾವು ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮ ಹಂತಕ್ಕೆ ನಾವೇ ಆ ದಾರವನ್ನು, ಉಂಡೆಯನ್ನು, ವಾಪಸ್ ದಾರವನ್ನು ಎಳೆದು ಸ್ಟ್ರೈಟಾಗಿ ಅದನ್ನು ಮಾಡಿಬಿಡ್ತೀವಿ ಅಂತಕ್ಕಂಥ ಸಂಕಲ್ಪಕ್ಕೆ ಏನು ಬರ್ತೀವಿ, ಅದು ಮತ್ತಷ್ಟು ಮಲ್ಟಿಫೋಲ್ಡ್ ಗ್ರೋತ್ ಆಗಿಬಿಡುತ್ತೆ.